ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀರಾ. ಹೌದು ಸರ್, ಈ ಎಳ್ಳುಪುರ ವಾರ್ಡ್ ಈ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾವ ದೇಹ ದಿಶೆ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ದೀರಾ? ಸರ್, ನನ್ನ ಹೆಸರು ಮುರಳಿ ಅಂತ. ಈಗ ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ 7ನೇ ವಾರ್ಡ್ನ ಎಳ್ಪುರ 1ರಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಎಳ್ಪುರ ಮತ ಬಾಂಧವರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದರೆ, ಇಷ್ಟು ದಿನ ಏನು ಹಿಂದೆ ಹಳೆಯ ಸದಸ್ಯರನ್ನೆಲ್ಲ ಏನು ಆಯ್ಕೆ ಮಾಡಿದ್ದೀರಾ, ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಲಿ ಭ್ರಷ್ಟಾಚಾರ ಅನ್ನೋದು ತುಂಬ ಜಾಸ್ತಿ ತಾಂಡವಾಡ್ತಾ ಇದೆ. ಸೊ ಆ ಭ್ರಷ್ಟಾಚಾರ ಅನ್ನೋದನ್ನು ಮತ್ತು ಎಳ್ಪುರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಆಗಿಲ್ಲ. ಒಂದು ಚರಂಡಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಈ ರೇಷನ್ ಕಾರ್ಡ್ ಆಗಿರ್ಬೋದು, ಇತರೆ ಸಣ್ಣ ಪುಟ್ಟ ಏನಿದೆ ಮೂಲಭೂತ ಸೌಕರ್ಯಗಳು ಏನಿದೆ ಪ್ರತಿಯೊಂದು ಈ ಜನಸಾಮಾನ್ಯರ ಕೈಗೆ ಸಿಗ್ತಾ ಇಲ್ಲ. ಈ ಭ್ರಷ್ಟಾಚಾರ ಅನ್ನೋದಾಗಿ ಮೇಲ್ದರ್ಜೆ ಮಟ್ಟದ ಜನಗಳಿಗೆ ಕೈ ಸಿಗೋಂಥದ್ದಾಗಿದೆ. ಅದನ್ನೆಲ್ಲ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮನೆಗೂ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಆ ಜನಗಳ ಕೈಗೆ ತಲುಪಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ. ಸರ್, ಈ ಮೂಲವಾಗಿ ನಮ್ಮ ಎಳ್ಳುಪುರ ವಾರ್ಡಲ್ಲಿ ಏನು ಪ್ರಮುಖ ಸಮಸ್ಯೆ ಇದೆ? ಸರ್, ಇಲ್ಲಿ ಪ್ರತಿಯೊಂದು ನೀರಿನ ಸಮಸ್ಯೆ ಇದೆ. ಚರಂಡಿ ಸರಿಯಾಗಿಲ್ಲ. ಚರಂಡಿಗಳ ಪ್ರತಿಯೊಂದು ಯಾವುದೇ ಚರಂಡಿಗಳು ನೋಡಲಿ, ರಸ್ತೆಗಳು ನೋಡಲಿ, ಯಾವುದೇ ರಸ್ತೆಗಳಾದರೂ ಬರೀ ಹಳ್ಳ ಕೊಳ್ಳಗಳೇ ಬಿದ್ದಿದ್ದಾವೆ. ಒಂದು ಮುಖ್ಯವಾಗಿ ಎಳ್ಪುರಕ್ಕೆ ಬಸ್ ಸೌಕರ್ಯ ಇಲ್ಲ. ಎಳ್ಪುರಕ್ಕೆ ಪ್ರತಿಯೊಂದು ಎಲ್ಲ ಮನೆಯಲ್ಲೂ 2 ವೀಲರ್ಸ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ. ಈಗ ಎಳ್ಪುರ ಅನ್ನೋದು ಏನಾಗಿದೆ ಅಂದರೆ, ಈ ಆಲ್ ಓವರ್ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಲಸಿಗರೇ ತುಂಬ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಯಾವುದೇ ಥರ ಮೂಲಭೂತ ಸೌಕರ್ಯಗಳಾಗಲಿ, ಬಸ್ ಆಗಿರಲಿ, ಇಲ್ಲ ಒಂದು ಸೈಕಲ್ ತೊಗೊಳಕ್ಕೂ ನಮ್ಮ ಎಳ್ಪುರದಲ್ಲಿ ಬಾಡಿಗೆ ಮನೆಗಳವ್ರಿಗೆ ಏನೂ ಅವಕಾಶಗಳಿಲ್ಲ. ಯಾಕಂದರೆ ಹಣಕಾಸು ಸಮಸ್ಯೆ ತುಂಬ ಇದೆ. ಅದಕ್ಕೋಸ್ಕರ ಒಂದು ಬಸ್ ವ್ಯವಸ್ಥೆ ಮಾಡೋಂಥದ್ದಾಗಲಿ, ಇಲ್ಲ ನೀರಿನ ವ್ಯವಸ್ಥೆ, ಈ ಥರ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆದಷ್ಟು ನಾವು ಏನೇನು ಸರ್ಕಾರದಿಂದ ಬರೋಂಥ ಅನುದಾನಗಳು ತೊಗೊಂಬಂದು ಜನಗಳು ತಲುಪಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಗಳಿಗೆ ಅನುಕೂಲ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಸರ್, ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಈ JDS BJP ಮೈತ್ರಿ ಮುರಿದಿರೋದು ನಿಮ್ಗೆ ಅನುಕೂಲ ಆಗುತ್ತಾ ಪಕ್ಷಕ್ಕೆ? ಸರ್, ಮೈತ್ರಿ ಅನ್ನೋದು ಇಲ್ಲಿ ಪಟ್ಟಣ ಪಂಚಾಯತಿ ಅನ್ನೋ ಲೆಕ್ಕದಲ್ಲಿ ಹೋದಾಗ ಇದು ಮೈತ್ರಿ ಪಕ್ಷ ಅನ್ನೋಕ್ಕಿಂತ ವ್ಯಕ್ತಿಗತ ಅನ್ನೋದು ತುಂಬ ಇದೆ. ವ್ಯಕ್ತಿಗತ ಈಗ ಪ್ರತಿಯೊಂದು BJPಯಲ್ಲೂ ಕ್ಯಾಂಡಿಡೇಟ್ ಮಾಡಿದ್ದಾರೆ, JDS ಅಲ್ಲೂ ಮಾಡಿದ್ದಾರೆ, ನಮ್ಮ ಕಾಂಗ್ರೆಸ್ಸಲ್ಲೂ ಮಾಡಿದ್ದಾರೆ. ನಾವು ಹೇಳೋದಿಷ್ಟೇ, ನಮ್ಮ ಪಕ್ಷನೂ ಚೆನ್ನಾಗಿದೆ, ಇಲ್ಲಿ ವ್ಯಕ್ತಿನೂ ಚೆನ್ನಾಗಿದ್ದೀವಿ. ನಾವು 2ನೇ ವಾರ್ಡ್ ಆಗಿರ್ಬೋದು, ಇಲ್ಲ 1ನೇ ವಾರ್ಡ್ ಆಗಿರ್ಬೋದು, ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆಯ್ಕೆ 10 ಸಲ ಅವರು ಎಲ್ಲ ತೂಕ ಮಾಡಿ ಆಯ್ಕೆ ಮಾಡಿದ್ದಾರೆ. ಯಾರು ಒಳ್ಳೆಯ ವ್ಯಕ್ತಿ ಅಂತ ನೋಡಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ಯಾವುದೇ ಥರ ನಮಗೆ ಸಮಸ್ಯೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರ್, ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಕೆಲವೇ ವ್ಯಕ್ತಿಗಳ ಕುಟುಂಬಗಳ ಕೈಯಲ್ಲಿದೆ ಪಂಚಾಯತಿ. ಈ ಪುರಸಭೆ ಪಟ್ಟಣ ಪಂಚಾಯತಿ ಅಷ್ಟೇ ಅವ್ರ ಕೈ ಹಿಡಿತಕ್ಕೆ ಹೋಗುತ್ತೆ. ಹೌದು, ಇದೆ. ಆ ಥರ ಸುಮಾರು ನಾವು ಕೇಳಿದ್ದೀವಿ. ಈಗ ಪಟ್ಟಣ ಪಂಚಾಯತಿ ಅನ್ನೋದು ಕೆಲವು ವ್ಯಕ್ತಿಗಳಿಂದ ಸಂಬಂಧಪಟ್ಟಿದ್ದಲ್ಲ. ಎಲ್ಲ 18 ನಮ್ಮದು ಏನು 19 ವಾರ್ಡ್ ಇದೆ, ಎಲ್ಲ ಮತಬಾಂಧವರ ಕೈಯಲ್ಲಿದೆ. ಇದು ಎಲ್ಲ ಮತಬಾಂಧವರು ಏನು ಮಾಡಬೇಕು ಅಂದರೆ, ಯಾರ ವ್ಯಕ್ತಿ ಈಗ ಮುಂಚೆ ಆಗಿರೋ ಕ್ಯಾಂಡಿಡೇಟ್ಗಳೆಲ್ಲ ಬಿಟ್ಟು ಈಗ ಹೊಸಬರು ಯುವಕರು ಕೊಡಬೇಕು. ಯುವಕರಿಗೆ ಕೊಟ್ಟು ಯುವಕರು ಏನು ಮಾಡ್ತಾರೆ, ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ. ಈಗ ಹಿಂದೆ ಏನೋ ಆಯ್ಕೆ ಆಗಿದ್ದಾರೆ, ಎಲ್ಲ ಸುಮಾರು ಜನ ಓದೋಕ್ಕೆ ಬರೋಕ್ಕೆ ಬರಲ್ಲ. ಏನು ಅನುದಾನ ಬಂದಿದೆ ಅಂತ ಕೇಳೋ ಅಷ್ಟ ಶಕ್ತಿ ಇರಲ್ಲ ಅವ್ರಿಗೆ. ನಾವು ಅಂದರೆ ಏನು ಅನುದಾನ ಬಂದಿದೆ, ಪಂಚಾಯತಿ ಲೆಕ್ಕಗಳಾಗಿರ್ಬೋದು, ಪ್ರತಿಯೊಂದು ನಾವು ನಿಂತು ಕೇಳ್ತೀವಿ. ಏನು ಅನುದಾನ ಬಂದರೂ ಜನಗಳು ತಪ್ಪಿಸೋ ಕೆಲಸ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಯುವಕರು ಕೊಡಬೇಕು ಅನ್ನೋದೇ ನನ್ನ ಧ್ಯೇಯ. ಸರ್, ನಿಮ್ಮ ಒಂದು ವಾರ್ಡಲ್ಲೇ ಕಳೆದ ಬಾರಿ ಯಾರು ಗೆದ್ದವರು ನಾವು ನಿವೇಶನ ಕೊಡ್ತೀವಿ ಅದು ಭರವಸೆ ಕೊಡ್ತೀವಿ. ಹೌದೌದು, ಕಳೆದ ಬಾರಿ ನಿವೇಶನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಯಾಕೆಂದರೆ ನಮ್ಮ ಊರಿನ ಸುತ್ತಮುತ್ತ ಸರ್ಕಾರಿ ಜಾಗ ಇದೆ. ಅದನ್ನು ಸರ್ಕಾರಕ್ಕೆ ತಿಳಿಸಿ ಅವ್ರ ಕಡೆಯಿಂದ ಒಂದು ಅನುದಾನ ಏನು ತೊಗೊಂಬಂದು ಜನಗಳು ತಲುಪಿಸೋ ಕೆಲಸ ಯಾರೂ ಮಾಡಿಲ್ಲ, ಇವತ್ತವರೆಗೂ ಯಾರೂ ಮಾಡಿಲ್ಲ. ಆ ಕೆಲಸ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಒಟ್ಟಾಗಿ ನಿಮ್ಮ ಆಶಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ. ಭ್ರಷ್ಟಾಚಾರ, ಸ್ವಚ್ಛ ಆಡಳಿತ ಕೊಡ್ತೀವಿ. ಹೌದು, ಸ್ವಚ್ಛ ಆಡಳಿತ ಕೊಡ್ತೀವಿ ನಾವು. ಸರ್, ತಮ್ಮ ಒಂದು 19 ವಾರ್ಡಲ್ಲಿ ತಮ್ಮ ಪಕ್ಷ ಎಷ್ಟು ವಾರ್ಡ್ ಗೆಲ್ಲಬಹುದು? ಸರ್, ಇದು ಮತಬಾಂಧವರ ಕೈಯಲ್ಲಿದೆ. ನಾವು ಇಷ್ಟೇ ಜನ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. 19 ಬಂದೇ ಬರ್ತೀವಿ ಅನ್ನೋದು ನಮ್ಮ ನಂಬಿಕೆ ಇದೆ. ಒಟ್ಟಾರೆ ನಿಮ್ಮ ವಾರ್ಡಿನ ಜನಕ್ಕೆ ಏನು ಇಷ್ಟಪಡ್ತೀವಿ ಸರ್? ಸರ್, ನಾವು ನಮ್ಮ ವಾರ್ಡಿನ ಜನತೆಗೆ ನಾವು ಹೇಳೋದಿಷ್ಟೇ, ನೋಡಿ ಹಿಂದೆ ಏನು ಜನಗಳನ್ನ ಗೆಲ್ಸ್ಕೊಂಬಂದಿದ್ದೀರಾ, ಅವರು ಯಾವುದೇ ಥರ ಮೂಲಭೂತ ಸೌಕರ್ಯಗಳಾಗಲಿ ಜನಗಳ ಅನುಕೂಲ ಕೆಲಸ ಮಾಡಿಲ್ಲ. ಈಗ ನಮಗೆ ಓಟ್ ಕೊಟ್ಟು ನಮ್ಮನ್ನು ಗೆಲ್ಲಿಸಿ, ನಿಮ್ಮ ಮನೆ ಮಗ ನಾನು ಮುರಳಿ, ದಯವಿಟ್ಟು ನಮ್ಮ ಕೈಲಾದ ಈ ಶಕ್ತಿ ಮೀರಿ ನಿಮ್ಮ ಮನೆ ಕೆಲಸಗಳು ಏನೇ ಇದ್ದರೂ ನಾವು ಮಾಡಿಕೊಡ್ತೀವಿ. ಪಂಚಾಯತಿಯಿಂದ ಏನೇ ಅನುದಾನ ಬಂದರೂ ನಿಮ್ಮ ಮನೆ ತಲುಪಿಸೋ ಕೆಲಸ ಮಾಡ್ತೀವಿ. ನಮ್ಮದೀಗ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪಕ್ಷ ಇದೆ. ನಾವು ನಮ್ಮ ಹೈಕಮಾಂಡ್ ಹತ್ರ ಹೋಗಿ ನಮ್ಗೆ ಏನೇನು ಸೌಕರ್ಯ ಬೇಕು ಅಂತ ಕೇಳಿ ನಾವು ಬಲವಂತ ಮಾಡಿ ತೊಗೊಂಡೇ ಬರ್ತೀವಿ. ಏನೇ ಅನುದಾನಗಳು ಬರೋದನ್ನೆಲ್ಲ ತಂದು ಜನಗಳು ತಲುಪಿಸೋ ಕೆಲಸ ನಾವು ಮಾಡ್ತೀವಿ.